ನೋಡಿ ಫ್ರೆಂಡ್ಸ್, ಚಕ್ಲಿ ಸಂಡಿಗೆ ನೋಡಿದರೆ ಇಷ್ಟ ಆಗಲ್ಲ, ಡೀಪ್ ಫ್ರೈ ಮಾಡಿದ ಚಕ್ಲಿ ನೋಡಿದರೆ ಇಷ್ಟ ಆಗಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಚಕ್ಲಿ ಸಂಡಿಗೆ ಅಂತ. ಹಾಯ್ ಫ್ರೆಂಡ್ಸ್, ಶಾಂತೋಷ್ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು 1 kg ಪಾಕೆಟ್ಟು ನಾನು ತೆಗೆದುಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ನೋಡಿ, ಈ ಬೋವಲಲ್ಲಿ ಅರ್ಧಕ್ಕಿಂತ ಕಡಿಮೆ ಸಬ್ಬಕ್ಕಿ ತೆಗೆದುಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ತೆಗೆದುಕೊಂಡಿದ್ದೀನಿ. 2 ಸ್ಪೂನು ಜೀರಿಗೆ, 15 ಹಸಿಮೆಣಸಿನ್ಕಾಯಿ, ಇಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿ ಎಳ್ಳನ್ನು ನಾನು ತೆಗೆದುಕೊಂಡಿದ್ದೀನಿ. ನೀವು ಬೇಕಂತಂದರೆ ಬಿಳಿ ಎಳ್ಳನ್ನು ಉಪಯೋಗಿಸ್ಕೋಬೋದು, ಯಾವುದಾದ್ರೂ ಟೇಸ್ಟಾಗೇ ಇರುತ್ತೆ, ಕರಿ ಎಲ್ಲಾಗಲಿ ಬಿಳಿ ಎಲ್ಲಾಗಲಿ. ಈಗ ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲು ನಾವು ಒಂದು ಪಾತ್ರೆನ ತೆಗೆದುಕೋಬೇಕು. ನೋಡಿ, ನಾನು ಈ ಚೆಂಬಲ್ಲಿ ನಾನು ಒಂದು 4 ಚೆಂಬಷ್ಟು ನೀರನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಐದು ಚೆಂಬು ನೀರೇ ನಾನು ಸೇರಿಸ್ತಾ ಇದ್ದೀನಿ. 4ಕ್ಕಿಂತ ಇನ್ನೂ ಜಾಸ್ತಿನೇ ನಾನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ 4 ಚೆಂಬು ನೀರಲ್ಲೂ ಮಾಡ್ಕೋಬೋದು. ನಾನು 5 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಹಿಟ್ಟು 1 kg ತೆಗೆದುಕೊಂಡಿದ್ದೀನಿ. ಅದರಿಂದಾಗಿ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ನಾನು ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಹಿಡಿಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸಬ್ಬಕ್ಕಿಯನ್ನು ನಾವು ಪುಡಿ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಪುಡಿಯನ್ನು ನಾನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನೀರು ಬಿಸಿ ಆಗೋಕ್ಕೆ ಮುಂಚೆನೇ ನಾವು ಆ ಪುಡಿಯನ್ನು ಸೇರಿಸಿ ನಾವು ಈ ರೀತಿ ಕಲಸಿದರೆ ಉಕ್ಕಿ ಬರೋದಿರ ಬೇಗನೆ ಆಗುತ್ತೆ, ಬೇಯುತ್ತೆ. ಈಗ ಸಬ್ಬಕ್ಕಿ ಬೇಯೋಷ್ಟರಲ್ಲಿ ನಾವು ಚೆನ್ನಾಗಿ ನೀರು ಮರಳಬೇಕು. ಅದು ಬೇಯೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ನಾವು ಧನಿಯಾ, ಜೀರಿಗೆ 1 ಸ್ಪೂನಲ್ಲಿ ನೋಡಿ, ಆ 1 ಸ್ಪೂನ್ ಹಾಗೆ ಇಟ್ಟು ಇನ್ನು 1 ಸ್ಪೂನನ್ನು ನಾನು ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿನ ಕೂಡ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ 15 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಹೆಚ್ಚಾಗಬೇಕಂದ್ರೆ ಇನ್ನು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಬೇಡ ಕಡಿಮೆ ಇರಲಿ ಅಂತ ನನಗಿದ್ರೆ ಇನ್ನು ಕಡಿಮೆನೇ ಹಾಕ್ಕೋಬೋದು ಫ್ರೆಂಡ್ಸ್. ಇಷ್ಟರ ಜೊತೆನೇ ಕೂಡ ಕೊತ್ತಂಬರಿ ಸೊಪ್ಪು ಕೂಡ ನಾನು ಸೇರಿಸಿ ಮಸಾಲೆನ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ನಾವು ಅದೇ ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಎಳ್ಳು ಕೂಡ ಅದೇ ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಪೇಸ್ಟು ಇಷ್ಟ ಆಗಿದೆ. ಈಗ ನಾವು ಅಕ್ಕಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋಣ. ಗಲೀಜೇನೂ ಇಲ್ಲ, ಆದರೂ ಕೂಡ ನಾವು ಮಾಡಬೇಕು ಜರಡಿ. ಯಾಕಂತಂದರೆ ಒಂದೊಂದು ಸಲ ದಾರಗಳು ಅಂಥವೆಲ್ಲ ಸಿಗುತ್ತೆ, ಇಲ್ಲ ಚೀಲದ ಪಿನ್ನುಗಳು, ಬುಕ್ಸ್ಗೆ ಹಾಕುವಂಥ ಪಿನ್ನುಗಳು ಆ ಥರವೆಲ್ಲ ಸಿಗುತ್ತೆ. ಅದರಿಂದಾಗಿ ನಾವು ಜರಡಿ ಮಾಡ್ಕೋಬೇಕಾಗತ್ತೆ. ಸಬ್ಬಕ್ಕಿ ನಾವು ಹಿಟ್ಟು ಮಾಡಿ ಕಲಸಿರೋದ್ರಿಂದ ಅದು ತಳ ಹತ್ತುತ್ತೆ. ಆಗಾಗ ಈ ರೀತಿ ಕಲಿಸ್ತಾ ಇರಿ. ಪೇಸ್ಟ್ ಮಾಡಿದ್ದೀವಲ್ಲ, ಅದರಿಂದಾಗಿ ಪುಡಿ ಮಾಡಿರೋದ್ರಿಂದ ಇನ್ನೇನು ಒಂದು 2 ನಿಮಿಷದಲ್ಲಿ ಬೇಯುತ್ತೆ. ನಾವು ಸಬ್ಬಕ್ಕಿ ಬೇಕಂದರೆ ನೆನೆಸ್ಕೊಂಡು ಬೇಕಾದರೂ ಬೇಯಿಸ್ಕೋಬೋದು. ನಾವು ನೆನೆಸ್ಕೊಂಡು ಬೇಯಿಸೋದಕ್ಕಿಂತ ಈ ರೀತಿ ಪುಡಿ ಮಾಡಿ ಹಾಕಿಬಿಟ್ರೆ ಇನ್ನೂ ಬೇಗನೆ ಬೇಯುತ್ತೆ. ನೋಡಿ, ಈಗಾಗಲೇ ಎಲ್ಲ ಬೆಂದಾಗಿದೆ. ಇನ್ನೇನು 1 ನಿಮಿಷದಲ್ಲಿ ಬೇಯುತ್ತೆ. ಟೋಟ್ಲಿ ಒಂದು 8 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡಿ, ಎಲ್ಲ ಬೆಂದೋಗಿದೆ. ಈಗ ನಾವು ಹಿಟ್ಟನ್ನು
ಕಲಸೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕಲಸೋಣ. ಅದಕ್ಕೆ ಮುಂಚೆ ನಾವು ಮೊದಲೇ ಹಾಕಬಾರ್ದು. ನೋಡಿ, ಈಗ ನಾವು ಈ ಪ್ರಿಪೇರ್ ಮಾಡ್ಕೊಂಡಂತಹ ಮಸಾಲೆ ಎಲ್ಲನೂ ಕೂಡ ನಾವು ಅದರೊಳಕ್ಕೆ ಸೇರಿಸ್ಬೇಕು. ಈ ಮಸಾಲೆ ನೀವು ಮೊದಲೇ ಹಾಕಬಾರ್ದು. ಯಾಕಂತಂದರೆ ಮೊದಲೇ ಹಾಕಿದರೆ ನೀವು ತಿನ್ನುವಾಗ ಘಾಟು ವಾಸನೆ ಬರುತ್ತೆ, ಮೂಗಲ್ಲೆಲ್ಲ ಕೆಂಬರೋದು ಹಾಗೆಲ್ಲ ಆಗುತ್ತೆ. ಅದರಿಂದಾಗಿ ಈ ಟೈಮ್ನಲ್ಲೇ ನಾವು ಹಾಕಬೇಕಾಗಿರೋದು ಮಸಾಲೆ. ಈಗ ನಾವು ಹಿಟ್ಟಿನ ಕೋಲನ್ನು ಇಟ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಕಲಿಸ್ಕೊಳ್ಳೋಣ. ನಾವು ತುಂಬಾ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಡಿ, ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ. ಅದು ಹಿಟ್ಟು ಗಟ್ಟಿ ಆಗೋ ಅಷ್ಟರಲ್ಲಿ ತುಂಬಾ ಚಕ್ಲಿ ಒತ್ತಕ್ಕಾಗಲ್ಲ, ಹಾರ್ಡ್ ಆಗಿಬಿಡುತ್ತೆ. ಸ್ವಲ್ಪ ಮೃದುವಾಗಿ ಇರಬೇಕಾಗತ್ತೆ. ನೀಟಾಗಿ ಕಲಿಸ್ಕೋಬೇಕು, ಗಂಟುಗಳಿಲ್ದಿರ. ಕಲಸಿದ್ದಾದಮೇಲೆ ನಾನು ತೋರಿಸ್ತೀನಿ. ನಿಮಗೆ ಸ್ಟವ್ ಮೇಲೆ ಕಲಕಕ್ಕೆ ಬರದೇ ಇರುವಂಥವರು ನೆಲದಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಗೋಡೆಗೆ ತಳ್ಕೊಂಡು ಕಾಲುಗಳಲ್ಲಿ ಬಟ್ಟೆ ಹಾಕ್ಕೊಂಡು ನೀವು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ಯಾಕಂತಂದರೆ ಸ್ವಲ್ಪ ಹೊತ್ತಿಗೆಲ್ಲ ಅದು ಗಟ್ಟಿ ಆಗಿಬಿಡುತ್ತೆ. ಈಗ ನಾವು ಈ ಹಿಟ್ಟಿನ ಕೋಲನ್ನು ತೆಗೆದುಬಿಡೋಣ. ಹಿಟ್ಟಿನ ಕೋಲನ್ನು ತೆಗೆದುಬಿಟ್ಟು ಪ್ಲೇಟನ್ನು ಮುಚ್ಚಿ ನಾವು ಒಂದು 3-4 ನಿಮಿಷಗಳ ಕಾಲ ಸಿಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಮಾತ್ರ ಮಿಕ್ಕಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀರು ಬಂದ್ಬಿಟ್ಟಿದೆ ನೋಡಿ, ತೇವಾಂಶ. ಹೀಗೆ ಚಕ್ಲಿಗೆ ಈ ರೀತಿ ಬೇಯಬೇಕು. ಒಂದು 3-4 ನಿಮಿಷ ಬೆಂದರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡೋಣ. ಈಗ ಮತ್ತೆ ಒಂದು ಸಲ ನಾವು ಈ ರೀತಿ ನೀಟಾಗಿ ನೋಡಿ ನೆಲದಲ್ಲಿ ಇಟ್ಕೊಂಡು ಈ ರೀತಿ ಕಲ್ಕೋಬೇಕು. ಚೆನ್ನಾಗಿ ಕಲ್ಕೊಂಡ್ರೆ ಚಕ್ಲಿ ಸೂಪರಾಗಿ ಬರುತ್ತೆ. ಸೊಂಡೆಗೆ ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಡ್ಬೇಕು. ಆವಾಗ ನಾವು ಚಕ್ಲಿ ಒತ್ತೋದ್ರಲ್ಲಿ ನೀಟಾಗಿ ಜಾರುತ್ತೆ. ಚಕ್ಲಿ ಒತ್ತಕ್ಕೆ ನೋಡಿ ಈ ರೀತಿ ಮೃದುವಾಗಿರಬೇಕು. ನಾವು ಅಕ್ಕಿ ಹಿಟ್ಟು ಈ ರೀತಿ ಮೃದುವಾಗಿ ಕಲಿಸ್ಕೊಂಡ್ರೆ ನಾವು ಚಕ್ಲಿ ಒತ್ತಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಗಟ್ಟಿ ಆಗಿಬಿಟ್ರೆ ಶಕ್ತಿ ಚೆನ್ನಾಗಿರೋರು ಬೇಕಾಗತ್ತೆ ಚಕ್ಲಿ ಒತ್ತಕ್ಕೆ. ನೋಡಿ, ಚಕ್ಲಿ ಒತ್ತೋದನ್ನು ತೆಗೆದುಕೊಂಡಿದ್ದೀನಿ. ಈ ಸ್ಟಾರನ್ನು ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಸ್ಟಾರ್ ಆದರೆ ಚಕ್ಲಿ ಒತ್ತಕ್ಕೆ. ಇದಕ್ಕೆ ಸ್ವಲ್ಪ ಆಯಿಲನ್ನು ನಾನು ಒಂದು ಸಲ ಸವರ್ತಾ ಇದ್ದೀನಿ. ಯಾವಾಗಲೂ ಕಚ್ಕೊಂಡಾಗ ಮಾತ್ರ ಸವರಿ, ಜಾಸ್ತಿ ಸವರಕ್ಕೆ ಹೋಗಬೇಡಿ. ಆಯಿಲು ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಆಯಿಲು ಅಷ್ಟೇ. ಈಗ ನೋಡಿ, ನೀರು ತೆಗೆದಿಟ್ಕೊಂಡಿರಬೇಕು. ಒಂದು ಸೌಟು ನೋಡಿ ಈ ಥರ ಸ್ಪೂನನ್ನು ತೆಗೆದುಕೋಬೇಕು. ಈಗ ಸ್ವಲ್ಪ ನಾವು ತೆಗೆದುಕೊಂಡು ಈ ನೀರಿನಿಂದ ಪ್ಲೇಟ್ಗೆ ಆ ರೀತಿ ಸ್ಪ್ರೆಡ್ ಮಾಡಿ ಕೈಯಿಂದ ತ್ಯಾವದಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಚಕ್ಲಿ ಒತ್ತೋದಕ್ಕೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಚಕ್ಲಿ ನೀಟಾಗಿ ಹೊತ್ಕೋಬೋದು. ನೀವು ಚಿಕ್ಕದಾಗಬೇಕಂದ್ರೆ ಚಿಕ್ಕದಾಗಿ ಹೊತ್ಕೋಬೋದು, ಇಲ್ಲ ದೊಡ್ಡದಾಗಿ ಬೇಕಂತಂದರೂ ದೊಡ್ಡದಾಗಿ ಅಗ್ಲಕ್ಕೆ ಬೇಕಂದ್ರೂ ಹೊತ್ಕೋಬೋದು. ಈ ರೀತಿ ಹೊತ್ಕೊಳ್ತಾ ಬಂದ್ಬಿಡೋಣ. ಚಕ್ಲಿನ ಒಂದೊಂದು ಕಟ್ ಆಗುತ್ತೆ, ಆದರೂ ಕೂಡ ನಾವು ನೀಟಾಗಿ ಹೊತ್ಕೊಳ್ತಾ ಬರ್ಬೋದು. ಈ ರೀತಿ ಎಲ್ಲ ಚಕ್ಲಿ ಹೊತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಂಡಿಗೆ ಇಷ್ಟಾಗಿದೆ. 1 kg ಸ್ವಲ್ಪ ಅಕ್ಕಿ ಹಿಟ್ಟು ತೆಗೆದಿದ್ದೀನಿ ಅಷ್ಟೇ.
ಅಷ್ಟಕ್ಕೆ ಇಷ್ಟು ಚಕ್ಲಿ ಸಂಡಿಗೆ ಆಗಿದೆ. ಇದನ್ನು ಬಿಸಿಲಲ್ಲಿ ನಾನು ಒಂದು 3 ದಿನ ಚೆನ್ನಾಗಿ ಒಣಗಿಸ್ತೀನಿ. ವರ್ಷದುದ್ದಕ್ಕೂ ಕೂಡ ಇಟ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿ ಒಣಗಬೇಕು ಚಕ್ಲಿ. ನೀವು ಉದ್ದದಕ್ಕೆ ಬೇಕಂದ್ರೂ ಬಿಡ್ಬೋದು, ಇಲ್ಲಿ ಚಕ್ಲಿ ಥರ ಬೇಕಂದ್ರೂ ಹೊತ್ಕೋಬೋದು. ಚಕ್ಲಿ ಥರ ಹೊತ್ಕೊಂಡ್ರೆ ನಾವು ತಿನ್ನುವಾಗ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚಂದ. ನೋಡಿ ಫ್ರೆಂಡ್ಸ್, ಚಕ್ಲಿ ಸಂಡಿಗೆ ಚೆನ್ನಾಗಿ ಒಣಗಿದೆ. 2 ದಿನ ಒಣಗಿಸಿದೆ. ನಿನ್ನೆಗೆ ಪೂರ್ತಿ ಒಣಗಿತ್ತು. ಈಗ 12 ಗಂಟೆ ತನಕ ಅಷ್ಟೇ ಒಣಗಿಸಿದ್ದು. 2ನೇ ದಿನ ತುಂಬ ಚೆನ್ನಾಗಿ ಒಣಗಿದೆ. ಈಗ ನಾವು ಇದನ್ನು ಡೀಪ್ ಫ್ರೈ ಮಾಡಿ ನೋಡೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ವರ್ಷಾನುಗಟ್ಟಲೆ ನಾವು ಇಡ್ಬೋದು. ನಮಗೆ ಏನಾದರೂ ಇನ್ನೂ ಒಂದು ಸಲ ಬಿಸಿಲಿಗೆ ಹಾಕಬೇಕು ಅಂತಂದರೆ ವರ್ಷದ ಮೇಲೆ ನಾವು ಒಂದು ಸ್ವಲ್ಪ ಬಿಸಿಲಿಗಿಟ್ಟು ಮತ್ತೆ ಒಳಗಡೆ ಇಟ್ಕೊಂಡ್ರೆ ಹಾಗೆ ಇರುತ್ತೆ. ನಾವು 2 ವರ್ಷ 3 ವರ್ಷದ ತನಕ ಬೇಕಂದರೂ ಕೂಡ ಹಾಗೆ ಇಡ್ಬೋದು ಫ್ರೆಂಡ್ಸ್. ಈಗ ನಾವು ಚಕ್ಲಿ ಸಂಡಿಗೆನ ಹಾಕೋಣ, ಎಣ್ಣೆಯಲ್ಲಿ ಕರಿಯೋಣ. ಆಯಿಲ್ ಏನು ಜಾಸ್ತಿ ಬೇಕಾಗಿಲ್ಲ ಫ್ರೆಂಡ್ಸ್, ಚಿಕ್ಕ ಬಾಣಲಿನೇ ನಾನು ಇಟ್ಕೊಂಡಿದ್ದೀನಿ. ಈಗ ಸಂಡಿಗೆನ ನಾವು ಹಾಕೋಣ. ನೋಡಿ ಸಂಡಿಗೆ ಯಾವ ರೀತಿ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ಲ. ಇನ್ನೊಂದೆರಡು ದಿವಸ ಹಾಗೆ ಇದ್ದರೆ ಹಾಕಿದ ತಕ್ಷಣ ಹಾಗೆ ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಬಿಸಿಲಲ್ಲಿ ಇತ್ತಲ್ವ, ನೆರಳಲ್ಲಿ ಒಂದು ಸ್ವಲ್ಪ ಒಣಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಬಿಸಿಲಿಂದ ಹಾಗೆ ಎತ್ಕೊಂಡ್ಬಂದು ನಾನು ಹಾಗೆ ಹಾಕ್ತಾಯಿದ್ದೀನಲ್ಲ, ಅದರಿಂದಾಗಿ ಸ್ವಲ್ಪ ಲೈಟಾಗಿ ಎದ್ದೇಳ್ತಾ ಇದೆ ಚಕ್ಲಿ ಸಂಡಿಗೆ. ಹಾಕಿದ ತಕ್ಷಣ ಹಾಗೆ ಎದ್ದುಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಯಾವ ಆಕಾರದಲ್ಲಿ ಬೇಕಾದರೂ ಕೂಡ ಈ ಸಂಡಿಗೆನ ನೀವು ಹಾಕ್ಕೋಬೋದು. ಒಂದಿಷ್ಟು ಅಗಲ ಚಕ್ಲಿ ಹಾಕಿದರೆ ನೋಡಿ ಎಷ್ಟು ಅಗಲ ಆಗುತ್ತೆ ಅಂತ. ತುಂಬ ಚೆನ್ನಾಗಿದೆಯಲ್ಲ ಚಕ್ಲಿ ಸಂಡಿಗೆ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಚಕ್ಲಿನ ಹಾಕ್ತಾಯಿದ್ದೀನಿ ಆಯಿಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ಸ್ವಲ್ಪ ಹೊತ್ತು ನೆರಳಲ್ಲಿ ಒಣಗಿದರೆ ಆಯಿಲ್ ಅನ್ನೋದೇ ಎಳೆಯೋದಿಲ್ಲ. ನಾನು ಈಗ ತಾನೇ ತಗೊಂಬಂದು ಜಸ್ಟು ನಿಮಗೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದೆ. ಒಂದು ಅರ್ಧ ಗಂಟೆ ಒಣಗಿದರೆ ಸಾಕು ನೆರಳಲ್ಲಿ. ಹಾರಿದರೆ ಬೇಗನೆ ಸಂಡಿಗೆ ಎದ್ದು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಯಾವ ರೀತಿ ಪುಡಿ ಪುಡಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿದೆಯಲ್ಲ. ಈ ರೀತಿ ಎಲ್ಲರೂ ಕೂಡ ಚಕ್ಲಿ ಸಂಡಿಗೆನ ಮಾಡಿಕೊಂಡು ತಿಂದ್ಕೊಳ್ಳ್ರಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಆಕಾರದಲ್ಲಿ ಬೇಕಂದ್ರೂ ಕೂಡ ಸಂಡಿಗೆನ ನೀವು ಹಾಕ್ಕೋಬೋದು. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಫ್ರೆಂಡ್ಸ್, ಒಣಗಿರುವಂಥ ಚಕ್ಲಿ ನೋಡಿದರೆ ಇಷ್ಟು ನೋಡಿ ಎಷ್ಟು ದಪ್ಪ ಇದೆ. ನಾವು ಆಯಿಲ್ಗೆ ಹಾಕಿದರೆ ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ. ಪುಡಿ ಪುಡಿ ಆಗೋಗುತ್ತೆ ಫ್ರೆಂಡ್ಸ್. ಸುಮ್ಮನೆ ಹಂಗಂದ್ರೆ ಸಾಕು, ಪುಡಿ ಪುಡಿ ಆಗೋಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.